ಬೆಂಗಳೂರಿನಲ್ಲಿ ವಾಣಿಜ್ಯ ಗ್ಯಾಸ್ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಹಲವೆಡೆ ಸೌದೆ ಒಲೆಯ ಆರಂಭಕ್ಕೆ ಮಾಲೀಕರು ಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ವಿಧಿ ಇಲ್ಲ ಅವ್ರಿಗೂ ಕೂಡ. ಈಗ ಇಲ್ಲಾಂದ್ರೆ ಉದ್ಯಮ ಬಂದ್ ಮಾಡಬೇಕಾಗುತ್ತೆ, ಹೋಟೆಲ್ಗಳನ್ನು ಮುಚ್ಚಬೇಕಾಗುತ್ತೆ, ಲಾಸ್ ಆಗುತ್ತೆ, ಬಿಸ್ನೆಸ್ ಲಾಸ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಪರ್ಯಾಯ ಮಾರ್ಗವಾಗಿ ಸೌದೆ ಒಲೆ ಆರಂಭಕ್ಕೆ ಮಾಲೀಕರು ಯೋಜನೆಯನ್ನ ಹಾಕೊಂಡಿದ್ದಾರೆ. ಶೇಷಾದ್ರಿಪುರಂ ನ್ಯೂ ಭೀಮಾಸ್ ಗಾರ್ಡನ್ ಹೋಟೆಲ್ನಲ್ಲೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಹೋಟೆಲ್ ಬಂದ್ ಮಾಡಲ್ಲ, ಸಿಲಿಂಡರ್ ಇಲ್ಲದಿದ್ರೆ ಸೌದೆ ಒಲೆ ಮೂಲಕವಾಗಿ ಅಡುಗೆಯನ್ನ ತಯಾರು ಮಾಡ್ತೀವಿ. ನ್ಯೂ ಭೀಮಾಸ್ ಗಾರ್ಡನ್ ಹೋಟೆಲ್ ಮಾಲೀಕರು ದೃಢ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಗ್ಯಾಸ್ ಇಲ್ಲ ಅಲ್ವಾ, ಸಪ್ಲೈ ಆಗ್ತಾ ಇಲ್ವಾ, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಕಾರ್ಮಿಕರಿಗೂ ತೊಂದರೆ ಆಗ್ತಾ ಇದೆ, ಹೋಟೆಲ್ ಉದ್ಯಮಿಗಳಿಗೆ ತೊಂದರೆ ಆಗ್ತಾ ಇದೆ, ಚೈನ್ ಲಿಂಕ್ ಕೂಡ ಇದೆ. ಬರೀ ಹೋಟೆಲ್ ಉದ್ಯಮಿ ಅಲ್ಲ, ಗ್ಯಾಸ್ ಅನ್ನ ನಂಬ್ಕೊಂಡಿರೋರ್ಗೆ ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈಗ ಹಾಲಾಗ್ತಾರಲ್ಲ, ಅವ್ರಿಗೂ ತೊಂದರೆ ಆಗುತ್ತೆ. ಹೋಟೆಲ್ಗಳಿಲ್ಲ ಅಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಹಾಲನ್ನು ಕೂಡ ತರಿಸ್ಕೊಳ್ತಾರೆ ಹೋಟೆಲ್ನವರು, ತರಕಾರಿಗಳನ್ನು ತರಿಸ್ಕೊಳ್ತಾರೆ. ನೋಡಿ ಚೈನ್ ಲಿಂಕ್ ಹೆಂಗೆ ಹೋಗುತ್ತೆ ಅಂತ. ಎಲ್ರಿಗೂ ಸಮಸ್ಯೆ, ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಸಮಸ್ಯೆಯನ್ನ ಅನುಭವಿಸಬೇಕಾಗತ್ತೆ. ಆ ಒಂದು ಕಾರಣವಾಗಿ ತೊಂದರೆ ಆಗಬಾರ್ದು ಅಂತ ಹೇಳಿ ನೋಡಿ ಅವರು ಸೌದೆ ಒಲೆಯ ಪರ್ಯಾಯ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಹೋಟೆಲನ್ನು ಬಂದ್ ಮಾಡಲ್ಲ ಅನ್ನುವಂಥ ನಿಲುವನ್ನು ಪಡೆದುಕೊಂಡಿದ್ದಾರೆ. ಶೇಷಾದ್ರಿಪುರಂ ನ್ಯೂ ಭೀಮಾಸ್ ಗಾರ್ಡನ್ ಹೋಟೆಲ್ನಲ್ಲೂ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಹೋಟೆಲನ್ನು ಬಂದ್ ಮಾಡಲ್ಲ. ಸಿಲಿಂಡರ್ ಇಲ್ದಿದ್ರೆ ಏನಾಯ್ತು, ನಾವು ಹಿಂದೆ ಎಲ್ಲ ಏನು ಮಾಡ್ತಾ ಇದ್ವಿ, ಸೌದೆ ಒಲೆ ಹಾಕೊಳ್ತಾ ಇದ್ವಿ. ಕರೆಂಟ್ ಅಂತೂ ಯೂಸ್ ಮಾಡೋಕ್ಕಾಗಲ್ಲ, ಒಬ್ಬರೋ ಇಬ್ಬರೋ ಇದ್ರೆ ಕರೆಂಟ್ ಸ್ಟವ್ಗಳನ್ನು ಯೂಸ್ ಮಾಡ್ಬೋದು. ಇಲ್ಲಿ ಸಾವಿರಾರು ಜನ ದಿನ ವಹಿವಾಟು ಆಗ್ತಾ ಇರುತ್ತೆ, ಬಿಸ್ನೆಸ್ ಆಗ್ತಾ ಇರುತ್ತೆ, ಸಾವಿರಾರು ಜನ ಬಂದು ಹೋಗ್ತಾರೆ. ಅವ್ರಿಗಂತೂ 100% ಗ್ಯಾಸ್ ಸ್ಟವ್ಗಳು ಏನು ಕರೆಂಟ್ ಸ್ಟವ್ಗಳನ್ನು ಯೂಸ್ ಮಾಡಲಿಕ್ಕೆ 100% ಆಗೋದಿಲ್ಲ. ಸೊ ಗ್ಯಾಸ್ ಇಲ್ಲ ಅಂದರೆ ಏನಾಯಿತು, ಸೌದೆ ಒಲೆ ಯೂಸ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅದಕ್ಕೋಸ್ಕರ ಪ್ರಿಪ್ರೇಷನನ್ನು ಕೂಡ ಮಾಡಿಕೊಂಡಿದ್ದಾರೆ. ನ್ಯೂ ಭೀಮಾಸ್ ಗಾರ್ಡನ್ ಹೋಟೆಲ್ ಮಾಲೀಕರು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನೋಡೋಣ ಇದು ಎಷ್ಟು ದಿನದವರೆಗೂ ಮುಂದುವರಿತಾ ಹೋಗುತ್ತೆ. ಗ್ಯಾಸ್ ಬರೋವರೆಗೂ ಕೂಡ ಸೌದೆ ಒಲೆಯಲ್ಲೇ ನಾವು ಅಡುಗೆ ಮಾಡ್ತೀವಿ. ಸೊ ಯಾವುದೇ ರೀತಿಯಾದಂಥ ನಾವು ನಷ್ಟ ಮಾಡ್ಕೊಳ್ಳಲ್ಲ, ಜೊತೆಗೆ ಗ್ರಾಹಕರು ಬರ್ತಾ ಇರ್ತಾರೆ, ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇರುತ್ತೆ. ಸುಮ್ಮನೆ ಯಾಕೆ ಲಾಸ್ ಮಾಡ್ಕೊಳ್ಳೋದು, ಕಾರ್ಮಿಕರಿಗೂ ಕೂಡ ಹೊಡೆತ ಆಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಈ ಒಂದು ನಿಲುವನ್ನು ಪಡೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಯೂ ನೋಡಿ ವಾಣಿಜ್ಯ ಗ್ಯಾಸ್ನ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಹಲವೆಡೆ ಸೌದೆ ಒಲೆ ಆರಂಭಕ್ಕೆ ಕೆಲವರಂತೂ ನಾವು ಬಂದ್ ಮಾಡಿಬಿಡ್ತೀವಪ್ಪ ಆಗಲ್ಲ ಅಂತ ಹೇಳಿ ನಿಲುವನ್ನು ಪಡ್ಕೊಂಡ್ರೆ, ಮತ್ತೊಬ್ಬರು ಏನು ಮಾಡ್ತಾ ಇದ್ದಾರೆ, ಇನ್ನೊಂದು ಪರ್ಯಾಯ ಮಾರ್ಗ ಇದೆ, ಸೌದೆ ಒಲೆ ತಾನೆ ಹಾಕ್ಬಿಡೋಣ ಬಿಡಿ, ಆರೋಗ್ಯಕ್ಕೂ ಒಳ್ಳೇದು ಕಂಡ್ರೆ, ಅದೇನು ಲಾಸ್ಗೆ ಏನಿಲ್ಲ, ಆರೋಗ್ಯಕ್ಕಂತೂ ಇನ್ನೂ ಬೇಕಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಅಂತಂದರೆ ಇನ್ನೂ ಖುಷಿನೇ. ಗ್ರಾಹಕರಿಗಂತೂ ಹೆಲ್ತ್ ಪರ್ಪಸ್ ನೋಡೋದಾದರೆ ಒಳ್ಳೆ ರುಚಿಕರವಾದಂತಹ ಊಟ ಸಿಗುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದಾಗಿರುತ್ತೆ ಅಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲೇ ಬರುವಂತಹ ಸಾಧ್ಯತೆಗಳಿದೆ. ಅದರ ಸ್ವಲ್ಪ ರಿಸ್ಕ್ ಏನು ಅಂತಂದರೆ ಸೌದೆ ಒಲೆಯಲ್ಲಿ ಊದ್ಕೊಂಡು ಮಾಡ್ಕೊಂಡು ಒಂದು ಸ್ವಲ್ಪ ಕಷ್ಟನೇ. ಈಗಿನ ಕಾಲದಲ್ಲಂತೂ ಸೌದೆ ಒಲೆ ಯೂಸ್ ಮಾಡೋದು ಭಾಳ ಕಷ್ಟ, ಸೌದೆಗಳು ಸಿಗೋದು ಅವೆಲ್ಲವನ್ನೂ ಕೂಡ ನೋಡಬೇಕಾಗತ್ತೆ, ಅದನ್ನು ಕೂಡ ಗಮನದಲ್ಲಿ ಇರಿಸ್ಕೋಬೇಕಾಗತ್ತೆ. ಓಕೆ, ಆದರೂ ಪರವಾಗಿಲ್ಲ, ಆ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಲಿಕ್ಕೂ ರೆಡಿವಿ ಅಂತ ಹೇಳಿ ಈಗ ಹೋಟೆಲ್ನ ಮಾಲೀಕರು ಕೂಡ ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಹೋಟೆಲನ್ನು ಬಂದ್ ಮಾಡಲ್ಲ ಅನ್ನುವಂಥ, ಕೆಲವರು ಬಂದ್ ಮಾಡ್ತೀವಿ ಅಂತ, ಕೆಲವರು ಏನು ಮಾಡಿದರೆ ಇಲ್ಲ ಬೇಡ, ಬಂದ್ ಮಾಡೋದು ಬೇಡ, ಸೊ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಕೊಡೋಣ ಅನ್ನುವಂಥ ನಿಲುವನ್ನು ಪಡೆದುಕೊಂಡಿದ್ದಾರೆ.